ಮನೆಯಲ್ಲಿ ಅಫ್ಕೋರ್ಸ್ ನಿಮ್ಮದೇ ಜರ್ನಿ ನೋಡಿದ್ರೆ ಒಡಿಸ್ಸಿ ಆ ಒಂದು ಫಾರ್ಮ್ ಆಫ್ ಡ್ಯಾನ್ಸನ್ನು ಉದಯ್ ಶೆಟ್ಟಿ ಸರಿಂದ ಕಲ್ತಿದ್ದೀರಿ. ಕಥಕ್ ಅಂಡರ್ ಗುರು ಮಾಯಾ ರಾವ್ ಆ್ಯಂಡ್ ಜಯಂತಿ ಈಶ್ವರ್ ಪುತಿ, ಕಲರಿ ಪಯೂಟು ಆ್ಯಂಡ್ ಭರತನಾಟ್ಯಂ, ಇದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಸೊ ನೀವೇ ಹುಡ್ಕೊಂಡು ನಂಗೆ ಇವೆಲ್ಲ ಕಲಿಸಿ ಅಂತಿದ್ರ ಅಥವಾ ಅಪ್ಪ ಅಮ್ಮ ಹಾಕಿದ್ದ ಸಾಫ್ಟ್ವೇರ್ ಅದು? ಅದೆಲ್ಲ ಐ ಥಿಂಕ್ ಅಪ್ಪ ಸಪೋರ್ಟ್ ಮಾಡ್ತಿದ್ರು, ಬಟ್ ಅದೆಲ್ಲ ಅಮ್ಮನ ಚಾಯ್ಸು. ಡಾನ್ಸ್ ಕ್ಲಾಸಿಗೆ ಕಳಿಸಿದ್ದು ಅಮ್ಮ ಆ್ಯಕ್ಚುಲಿ. ಆ್ಯಂಡ್ ಫಸ್ಟು ಹೋದಾಗ ಡಾನ್ಸ್ ಕ್ಲಾಸಲ್ಲಿ ಭರತನಾಟ್ಯಮ್ಮು ತಯ್ಯ ಅಂತ ನೋಡಿಬಿಟ್ಟು ಐ ಥಾಟ್ ಇಟ್ ವಾಸ್ ಟೂ ರಿಜಿಡ್ ಫಾರ್ ಮೀ. ನಾನು ತುಂಬ ತುಂಟಿಯಾಗಿದ್ದೆ ಯುನೋ. ಸೊ ಅಟ್ ಸಮ್ ಪಾಯಿಂಟ್ ಈ ಡಾನ್ಸ್ ಕ್ಲಾಸಸ್ ಹೋದಾಗ ನಾನು ನನ್ನ ಸಿಸ್ಟರ್ಗೆ ಕನ್ವಿನ್ಸ್ ಮಾಡಿಬಿಟ್ಟು ಕ್ಲಾಸಿಗೆ ಹೋಗೋಣ ಅಂತ ಅಮ್ಮನಿಗೆ ಹೇಳೋಣ, ಆದರೆ ಕ್ಲಾಸಿಗೆ ಹೋಗೋದು ಬೇಡ, ಬಂಕ್ ಮಾಡೋಣ ಅಂತ ಒಂದು 2 ತಿಂಗಳು ಹಾಗೆ ಮಾಡ್ತಾ ಇದ್ವಿ ಯುನೋ. ಸೊ ವಿ ವರ್ಸ್ ಬೋತ್ ಆಫ್ ಅಸ್ ವುಡ್ ಲೀವ್ ಹೋಮ್. ಡಾನ್ಸ್ ಕ್ಲಾಸ್ ಸೀರೆ ಎಲ್ಲ ಉಟ್ಕೊಂಡು ಹೋಗ್ತಾ ಇದ್ವಿ, ಬಟ್ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ ಯುನೋ. ಅಲ್ಲೇ ಆಚೆ ಈಚೆ ಏನೋ ಮಾರ್ಕೆಟಲ್ಲಿ ರೋಮ್ ಮಾಡ್ತಾ ಇದ್ವಿ. ಆಗ ನಮ್ಮ ಡಾನ್ಸ್ ಟೀಚರ್ ಅಮ್ಮನಿಗೆ ಫೋನ್ ಮಾಡಿ ಯಾಕೆ ಇವ್ರು ಬರ್ತಾ ಇಲ್ಲ ಅಂತ ಕೇಳಿದರು. ಅಮ್ಮ ಆದರೆ ಕಳಿಸ್ತಿದ್ದೀನಲ್ಲ ಅಂತ ಹೇಳಿದ್ರು. ಆಗ ಯುನೋ ವಿ ವರ್ ಕಾಟ್. ತುಂಬ ಸ್ಟ್ರಿಕ್ಟಾಗಿದ್ದರು ನಮ್ಮ ಡಾನ್ಸ್ ಟೀಚರ್ ಆಗ. ಬಟ್ ಅದಾದಮೇಲೆ ಐ ಥಿಂಕ್ ಬೆಳೀತಾ ಈ ಕ್ಲಾಸಿಕಲ್ ಟ್ರೈನಿಂಗ್ ಆಗಲಿ ಕಂಟೆಂಪ್ರರಿ ಟ್ರೈನಿಂಗ್ ಆಗಲಿ ಆ ಟ್ರೈನಿಂಗ್ ಮುಖ್ಯ ಅನ್ನೋದು ಅರ್ಥ ಆಯಿತು ಯುನೋ. ಚಿಕ್ಕವರಿದ್ದಾಗ ಏನೋ ಒಂದು ಹುಡುಗ ಬುದ್ಧಿ, ಸ್ಟೇಜ್ ಮೇಲೆ ಹಾಕು ಸಾಕು ಅಂತ. ಬಟ್ ಆಮೇಲೆ ಈ ವಿದ್ಯೆ ಬೇಕು ಅಂತ ಒಂಥರ ಅರಿವಾಯಿತು. ಸೊ ದೆನ್ ಗಾಟ್ ಅ ಬಿಟ್ ಆಫ್ ಟ್ರೈನಿಂಗ್. ಹೌ ವಾಸ್ ಯುವರ್ ಚೈಲ್ಡ್ಹುಡ್? ಅಂದರೆ ನಿಮ್ಮ ಮನೆ ವಾತಾವರಣ ನಿಮ್ಮ ಮೇಲೆ ಏನಾದ್ರು ಪ್ರೆಷರ್ ಇತ್ತಾ ಅಬೌಟ್ ಯುನೋ ಒಳ್ಳೆ ಕೆಲಸ ತೊಗೋಬೇಕು, ಚೆನ್ನಾಗಿ ಓದಬೇಕು ಥರನಾ, ಅಥವಾ ಎಲ್ಲ ಇದೆ ಇಲ್ಲಿ ನಿಮ್ಗೆ ಏನು ಬೇಕೋ ನೀವು ಚೂಸ್ ಮಾಡ್ಬೋದು ಆ ಥರ ವಾತಾವರಣನ? ನಾವು ವಿ ಕಮ್ ಫ್ರಮ್ ಅ ವೆರಿ ಮಿಡಲ್ ಕ್ಲಾಸ್ ಸಿಂಪಲ್ ಫ್ಯಾಮಿಲಿ. ವಿ ಆರ್ ನಾಟ್ ಯುನೋ ಲೈಕ್ ಮನೆ ಒಂಥರ ತುಂಬಿತ್ತು. ಯಾವಾಗಲೂ ಜನರು ಬರ್ತಾಯಿದ್ರು ಹೋಗ್ತಾಯಿದ್ರು, ರಿಲೇಟಿವ್ಸ್ ಬರ್ತಾಯಿದ್ರು, ಸಪೋರ್ಟ್ ತುಂಬ ಇತ್ತು. ಯಾಕೆಂದರೆ ನಮ್ಮ ಫ್ಯಾಮಿಲೀಲಿ ನಮ್ಮ ಮೈ ಗ್ರ್ಯಾಂಡ್ ಫಾದರ್ ಯುನೋ ಅವರು ಬಾಂಬೆಯಲ್ಲಿ ಇದ್ದರು, ಸುಪಾರಿ ಉಪಾದ್ರು ಅಂತ. ಆ್ಯಂಡ್ ಮನೇಲಿ ತುಂಬಾ ಆರ್ಟಿಗೆ ಎಂಕರೇಜ್ಮೆಂಟ್ ಇತ್ತು. ಆಗಿನ ಕಾಲದಲ್ಲಿ ಹೇಮಾ ಮಾಲಿನಿ, ವೈಜಂತಿ ಮಾಲಾ ಅವರೆಲ್ಲ ನಮ್ಮ ಮನೆಗೆ ಬಂದು ದೇ ಯೂಸ್ ಟು ಸ್ಟೇ ದೇರ್ ಅಂತೆ ಶೂಟಿಂಗ್ ಟೈಮಲ್ಲೆಲ್ಲ. ಯಾಕೆಂದರೆ ಆಗ ಸೌತ್ ಇಂಡಿಯನ್ಸ್ ಬರೋದೇ ರೇರ್ ಆಗಿತ್ತು ಎಲ್ಲ. ಆ್ಯಂಡ್ ಆ ಮನೇಲಿ ಡಾನ್ಸ್ ಮಾಡಿ ಒಂಥರ ಎಲ್ಲ ಫೆಸ್ಟಿವಲ್ಸು ಸೆಲೆಬ್ರೇಟ್ ಮಾಡಿ ಆ ಥರ ಒಂಥರ ಬೆಳೆದಿದ್ದು. ಸೊ ಡಾನ್ಸ್ ತಗೊಳ್ಳಿ ಅಂತಲೇ ಎಂಕರೇಜ್ಮೆಂಟ್ ಇತ್ತು ನಮಗೆ. ಆ್ಯಂಡ್ ಮೈ ಆಂಟ್ಸ್ ದೇವ್ ಆಲ್ ಬೀನ್ ಸಿಂಗರ್ಸ್, ಡ್ಯಾನ್ಸರ್ಸ್. ಸೊ ಆ ಒಂದು ಎಂಕರೇಜ್ಮೆಂಟ್ ಇತ್ತು. ಆ್ಯಂಡ್ ಅಮ್ಮನಿಗೆ ತುಂಬಾ ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಹರ್ ಹಾರ್ಟ್ಸ್ ಡಿಸೈರ್. ವೆನ್ ಶಿ ವಾಸ್ ಕ್ಯಾರಿಯಿಂಗ್ ಮೀ ಇನ್ ಹರ್ ವೂಂಬ್, ಆಗಲೇ ಒಂದು ನನ್ನ ಮಗಳು ಡಾನ್ಸ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಆಗಿ ಆಗಲೇ ಮಯೂರಿ ಅಂತ ಹೆಸರಿಟ್ಟಿದ್ರು. ಸೊ ಹಾಗೆ ಆಯಿತು ಯುನೋ, ಅವರ ಆಸೆ ಪೂರೈಸೋ ಹಾಗೆ ಆಯಿತು. ಆ್ಯಂಡ್ ದೇರ್ ಇಸ್ ನೆವರ್ ಬೀನ್ ಲುಕಿಂಗ್ ಬ್ಯಾಕ್ ಆಫ್ಟರ್ ದ್ಯಾಟ್. ಸೊ ಮನೇಲಿ ತುಂಬಾ ಎಂಕರೇಜಿಂಗ್ ಅಂತ ಹೇಳ್ಬೋದು. ನನ್ನ ಡಾನ್ಸ್ ಕಂಪ್ನಿ ಶುರು ಮಾಡಿದ್ದು ರಶ್ಮಿ ನಿಮ್ಮ ಸ್ಪೇಸ್ ಥರನೇ. ನನ್ನ ಮನೆ ಟೆರೆಸ್ ಮೇಲೆ, ಟೆರೆಸ್ಸಲ್ಲಿ ಡಾನ್ಸ್ ಮಾಡಿ ಮಾಡಿ ಟೆರೆಸ್ ಎಲ್ಲ ಕ್ರ್ಯಾಕ್ ಆಗೋಗಿತ್ತು. ಆ ಥರ ಗ್ರೂಪಲ್ಲಿ ಡಾನ್ಸ್ ಮಾಡ್ತಾಯಿದ್ವಿ ನಾವು. ಬಟ್ ಅಂದರೂ ಅಪ್ಪ ಅಮ್ಮ ತುಂಬಾ ನಾವು ಡಾನ್ಸ್ ಪ್ರಾಕ್ಟೀಸ್ ಮಾಡಿ ಬಂದ ಮೇಲೆ ಪಾಪ್ಕಾರ್ನು, ಬಜ್ಜಿ ಏನೇನೋ ತಂದಿಡ್ತಾಯಿದ್ರು ಯುನೋ, ಜಸ್ಟ್ ಟು ಎಂಕರೇಜ್ ಅಸ್.